ಒಬ್ಬ ಕುಡ್ದಿರೋ ಮನುಷ್ಯ ಇಡೀ ಮ್ಯಾಚ್ ಚೇಂಜ್ ಮಾಡ್ತಾನೆ ಅಂದ್ರೆ ನಂಬ್ತೀರಾ? ಇದು ಕ್ರಿಕೆಟ್ ಓಡಿಐ ಹಿಸ್ಟ್ರಿನಲ್ಲಿ ಹೈಯೆಸ್ಟ್ ಎವರ್ ಚೇಸ್. ಯಾವ್ದಂತ ನೋಡುವ. ಪೇಜ್ಗೆ ಹೊಸೊಬ್ಬರಾಗಿದ್ರೆ ಫಾಲೋ ಮಾಡಿ. ಅದು 2006 ಆಸ್ಟ್ರೇಲಿಯಾ ವರ್ಸಸ್ ಸೌತ್ ಆಫ್ರಿಕಾ ಓಡಿಐ ಸೀರೀಸ್ ಆಗ್ತಾ ಇತ್ತು. ಆಸ್ಟ್ರೇಲಿಯಾ ಫಸ್ಟ್ ಬ್ಯಾಟಿಂಗ್ ಮಾಡಿ 434 ಸ್ಕೋರ್ ನ ಸ್ಕೋರ್ ಬೋರ್ಡ್ ಹಾಕಿದ್ರು. ಆ ಮ್ಯಾಚ್ ಅಲ್ಲಿ ರಿಕಿ ಪಾಯಿಂಟಿಂಗ್ 164. ಜೊತೆಗೆ ಈ ಟಾರ್ಗೆಟ್ ಕೊಟ್ಟಾಗ ಯಾರು ಸೌತ್ ಆಫ್ರಿಕಾ ಚೇಸ್ ಮಾಡೋದೇ ಇಲ್ಲ ಅಂತ ಅನ್ಕೊಂಡಿದ್ರು. ಆಸ್ಟ್ರೇಲಿಯಾದವರಂತೂ ಪ್ರೊಡ್ಯೂಸ್ ಗೆ ನಾಯಿ ಕೊಟ್ಟಂಗ್ ಕೊಡ್ತಾ ಇದ್ರು. ಕಮೆಂಟೇಟರ್ಸ್ ಕೂಡ ಈ ಮ್ಯಾಚ್ ಒನ್ ಸೈಡ್ ಆಗುತ್ತೆ ಅಂತ ಅನ್ಕೊಂಡಿದ್ರು. ಬಟ್ ಸ್ಟೋರಿಯಲ್ಲಿ ಟ್ವಿಸ್ಟ್ ಇಲ್ಲಿಂದ ಶುರು ಆಗುತ್ತೆ. ಸೌತ್ ಆಫ್ರಿಕನ್ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಜಾಕ್ ಕಾಲಿಸ್ ನಗ್ತಾ ಎಲ್ಲರಿಗೂ ಹೇಳಿದ್ರು, ಆಸ್ಟ್ರೇಲಿಯಾದವರು 15 ರನ್ ಕಮ್ಮಿ ಹೊಡೆದವ್ರೆ, ನಾವ್ ಈ ಟಾರ್ಗೆಟ್ ನ ಆರಾಮಾಗಿ ಚೇಸ್ ಮಾಡಬಹುದು ಅಂತ ನಗ್ತಾ ಹೇಳಿದ್ರು. ಅದರ ಜೊತೆಗೆ ಗಿಬ್ಸ್ ಅವರು ಹಿಂದಿನ ದಿನ ರಾತ್ರಿ ಫುಲ್ ಟೈಟ್ ಆಗಿ ಮಲಗಿದ್ರು. ಬಟ್ ಸೌತ್ ಆಫ್ರಿಕನ್ಸ್ ಯಾವ ರೇಂಜ್ ಗೆ ಆಡಿದ್ರು ಅಂದ್ರೆ ಅಲ್ಲಿರೋ ಕಮೆಂಟೇಟರ್ಸ್ ಇಂದ ಹಿಡಿದು ಯಾರಿಗೂ ನಂಬಕ್ಕಾಗಿಲ್ಲ. ಎಸ್ಪೆಷಲಿ ಕುಡ್ದಿರೋ ಮನುಷ್ಯ ಆ ಗಿಬ್ಸ್ ಅವರು 175 ರನ್ ನ ಸುರಿಮಳೆನೆ ಹಾಕಿದ್ರು. ಕೊನೆಗೆ ಇದು ಹೈಯೆಸ್ಟ್ ಎವರ್ ಓಡಿ ಚೇಸ್ ಆಗಿತ್ತು.